ಈಗ ರಾಘವೇಂದ್ರ ಸ್ತೋತ್ರದ 5 ಶ್ಲೋಕಗಳ ಭಾವಾರ್ಥವನ್ನು ನಾವು ಗಮನಿಸಿದ್ದೇವೆ. ಇದರದ್ದೇ ಮುಂದುವರಿದಂತಹ ಭಾವಾರ್ಥವನ್ನು ಇವತ್ತು ನೋಡೋಣ. ನಿರಸ್ತದೋಷೋ ನಿರವದ್ಯವೇಷಃ ಪ್ರತ್ಯರ್ಥಿ ಮೂಕತ್ವ ನಿದಾನ ಭಾಷಃ ವಿದ್ವತ್ ಪರಿಜ್ಞೇಯ ಮಹಾವಿಶೇಷಃ ವಾಗ್ವೈಖರಿ ನಿರ್ಜಿತ ಭವ್ಯಶೇಷಃ. ನಿರಸ್ತದೋಷಃ ಕಾಮ, ಕ್ರೋಧ, ಲೋಭ, ಮೋಹ ಅನ್ನುವಂತಹ ಯಾವ್ಯಾವ ದೋಷಗಳಿವೆಯೋ ಈ ದೋಷಗಳಿಲ್ಲದೆ ಇರುವವರು ನಿರವದ್ಯ ವೇಷ, ಇವರು ಧರಿಸಿರುವಂತಹ ವೇಷವೂ ಕೂಡ ಪರಿಶುದ್ಧವಾದ ವೇಷಭೂಷಣಗಳು. ನಿರಸ್ತ ದೋಷ, ಇವರಲ್ಲಿ ಯಾವ ದೋಷಗಳೂ ಇಲ್ಲ. ಪರಿಶುದ್ಧವಾದಂತಹ ವೇಷವು, ಮಾನಸಿಕವಾದ ವೇಷ, ದೈಹಿಕವಾದ ವೇಷ ಎರಡೂ ಕೂಡ ಪರಿಶುದ್ಧವಾಗಿದೆ. ಅಷ್ಟೇ ಅಲ್ಲ, ಇವರ ಭಾಷೆಯೂ ಕೂಡ ಪರಿಶುದ್ಧವಾದ ಭಾಷೆ. ಎಂತಹ ಭಾಷೆ? ಇವರ ಪ್ರತಿಸ್ಪರ್ಧಿಗಳಾಗಿ ಇವರ ಜೊತೆಯಲ್ಲಿ ವಾದವನ್ನು ಮಾಡುವ ಉದ್ದೇಶದಿಂದ ಯಾರಾದ್ರೂ ಬಂದಿದ್ದಾರೆ ಅಂತಾದರೆ ಆವಾಗ ಶತ್ರುಗಳನ್ನು ಮೂಕರನ್ನಾಗಿ ಮಾಡುವಂತಹ ಉಪಾಯಗಳು ಇವರ ಮಾತಿನಲ್ಲಿ ಇವೆ. ಎಂತಹ ಪ್ರತಿವಾದಿಗಳು ಬಂದ್ರು ಆ ಪ್ರತಿವಾದಿಗಳ ಮುಖಮುದ್ರಣವನ್ನು ಮಾಡುವಂತಹ, ಮುಖವನ್ನು ಮುಚ್ಚಿ ಹಾಕುವಂತಹ, ಅವರ ಮಾತುಗಳನ್ನ ನಿಲ್ಲಿಸಿ ಹಾಕುವಂತಹ ಉಪಾಯವನ್ನು ಬಲ್ಲಂತಹ ಅದ್ಭುತವಾದಂತಹ ಮಾತು ಇವರಲ್ಲಿ ಇದೆ. ಪ್ರತ್ಯರ್ಥಿ ಮೂಕತ್ವ ನಿದಾನ ಭಾಷಃ. ಪ್ರತ್ಯರ್ಥಿಗಳು ಅಂದ್ರೆ ಪ್ರತಿವಾದಿಗಳು, ಅವರನ್ನ ಮೂಕರನ್ನಾಗಿಸುವಂತಹ ಉಪಾಯಗಳು ಇವರ ಮಾತಿನಲ್ಲಿ ಇದೆ. ಇವರಲ್ಲಿ ಯಾವ ದೋಷಗಳೂ ಇಲ್ಲ. ಪರಿಶುದ್ಧವಾದ ವೇಷವುಳ್ಳವರಾಗಿದ್ದಾರೆ. ಪ್ರತ್ಯರ್ಥಿಗಳನ್ನ, ಶತ್ರುಗಳನ್ನ, ಪ್ರತಿವಾದಿಗಳನ್ನ ಮೂಕರನ್ನಾಗಿ ಮಾಡುವಂತಹ ಯುಕ್ತಿಯುಕ್ತವಾದಂತಹ ಭಾಷೆಯುಳ್ಳವರು, ಉತ್ತಮವಾದಂತಹ ವಾಕ್ಶಕ್ತಿಯುಳ್ಳವರಾಗಿದ್ದಾರೆ. ಅಷ್ಟೇ ಅಲ್ಲ, ವಿದ್ವತ್ ಪರಿಜ್ಞೇಯ ಮಹಾವಿಶೇಷ. ಇವರ ವ್ಯಾಖ್ಯಾನ ಗ್ರಂಥಗಳು ಅನೇಕ ಇವೆ. ವಿದ್ವಾಂಸರು ಅಂತ ಯಾರಿದ್ದಾರೋ ಅವರಿಗೆ ಮಾತ್ರ ಆ ಗ್ರಂಥಗಳ ಭಾವಾರ್ಥವನ್ನ ಅರಿಯಲಿಕ್ಕೆ ಸಾಧ್ಯ. ಅಂತಹ ವಿದ್ವಾಂಸರಿಂದಲೇ ಪರಿಜ್ಞೇಯ, ತಿಳಿಯಲು ಯೋಗ್ಯವಾದ ಮಹಾವಿಶೇಷ, ಅದ್ಭುತವಾದ ಅರ್ಥಗಳಿಂದ ಕೂಡಿಕೊಂಡಂತಹ ವಾಗ್ವೈಖರಿ ನಿರ್ಜಿತ ಭವ್ಯಶೇಷ. ಇವರ ಮಾತಿನ ಸರಣಿ ಒಮ್ಮೆ ಪ್ರಾರಂಭವಾಯಿತು ಅಂತಂದ್ರೆ ಶೇಷದೇವರನ್ನು ಸೋಲಿಸಿ ಬಿಡ್ತಾರೆ ಅಂತ. ಇದು ಉತ್ತಮೋಪಮ ಅಂತ. ಶೇಷದೇವರಿಗೆ 1000 ಹೆಡೆಗಳು, 1000 ಹೆಡೆಗಳಿಂದ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇರ್ತಾರೆ. 1000 ಹೆಡೆಗಳಿರುವಂತಹ ಶೇಷದೇವರನ್ನು ಸೋಲಿಸುವಂತಹ ಇವರ ಮಾತಿನ ಶಕ್ತಿ ಲೋಕದಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ ಶೇಷದೇವರನ್ನು ಸೋಲಿಸ್ತಾರೆ ಅನ್ನೋದ್ರಲ್ಲಿ ಇದರಲ್ಲಿ ತಾತ್ಪರ್ಯ ಅಲ್ಲ. ಅಷ್ಟು ಅದ್ಭುತವಾದಂತಹ ಮಾತಿನ ಶೈಲಿ ಇವರ ವಾಕ್ಯಗಳಲ್ಲಿ ಹರಿದಾಡ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ನಿರಸ್ತ ದೋಷ, ಯಾವುದೇ ದೋಷಗಳಿಲ್ಲ. ನಿರವದ್ಯ ವೇಷ, ಪರಿಶುದ್ಧವಾದ ವೇಷ ಇವರಿಗೆ ಇದೆ. ಪ್ರತ್ಯರ್ಥಿ ಮೂಕತ್ವ ನಿದಾನ ಭಾಷಃ, ಪ್ರತ್ಯರ್ಥಿ ಪ್ರತಿವಾದಿಗಳನ್ನ
ಮೂಕರನ್ನಾಗಿ ಮಾಡಿಸುವಂತಹ ನಿದಾನ. ನಿದಾನ ಅಂತಂದ್ರೆ ಉಪಾಯಗಳು. ಉಪಾಯಗಳುಳ್ಳ ಭಾಷಃ ಮಾತುಗಳು ಇವರ ಪ್ರವಚನಗಳಲ್ಲಿ, ಇವರ ಗ್ರಂಥಗಳಲ್ಲಿ ಅಡಕವಾಗಿದೆ. ಇವರ ಗ್ರಂಥಗಳನ್ನ ಸಾಮಾನ್ಯರು ಅವರು ಇವರು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ವಿದ್ವತ್ ಪರಿಜ್ಞೇಯ ಮಹಾವಿಶೇಷ, ವಿದ್ವಾಂಸರಿಂದ ಮಾತ್ರ ತಿಳಿಯಲಿಕ್ಕೆ ಯೋಗ್ಯವಾದ ಅದ್ಭುತವಾದ ವಿಶೇಷಗಳು ಈ ಗ್ರಂಥಗಳಲ್ಲಿ ಅಡಗಿವೆ. ವಾಗ್ವೈಖರಿ, ತಮ್ಮ ಮಾತಿನ ವೈಖರಿ ಶೈಲಿಯಿಂದ ನಿರ್ಜಿತ, ಸೋಲಿಸಲ್ಪಟ್ಟ ಭವ್ಯಶೇಷ, ಅದ್ಭುತವಾದ ಶೇಷದೇವರ ಮಾತುಗಳನ್ನು ಮೀರಿಸುವಂತೆ ನಮ್ಮ ರಾಘವೇಂದ್ರ ಸ್ವಾಮಿಗಳ ಮಾತಿದೆ. ಅಂದ್ರೆ ಅದ್ಭುತವಾದ ವಾಕ್ಶಕ್ತಿ, ಎಂಥವರನ್ನೂ ಕೂಡ ಮೋಹಗೊಳಿಸುವ, ತಮ್ಮ ವಶವನ್ನಾಗಿ ಮಾಡಿಕೊಳ್ಳುವಂತಹ ಅದ್ಭುತವಾದ ವಾಕ್ಶಕ್ತಿ ರಾಘವೇಂದ್ರ ತೀರ್ಥರ ಮಾತಿನದ್ದು ಅಂತ ಇದರಲ್ಲಿ ಕೊಂಡಾಡ್ತಾ ಇದ್ದಾರೆ. ನಿರಸ್ತ ದೋಷೋ ನಿರವದ್ಯ ವೇಷ ಪ್ರತ್ಯರ್ಥಿ ಮೂಕತ್ವ ನಿದಾನ ಭಾಷಃ ವಿದ್ವತ್ ಪರಿಜ್ಞೇಯ ಮಹಾವಿಶೇಷ ವಾಗ್ವೈಖರಿ ನಿರ್ಜಿತ ಭವ್ಯಶೇಷ. ವಾಗ್ವೈಖರಿ, ತಮ್ಮ ಮಾತುಗಳ ಶೈಲಿಯಿಂದ ನಿರ್ಜಿತ, ಸೋಲಿಸಲ್ಪಟ್ಟ ಭವ್ಯಶೇಷ, ಅದ್ಭುತವಾದ ಕಾಂತಿಯುಳ್ಳ ಶೇಷದೇವರು ಇವರ ಮಾತಿನ ಸಾಮರ್ಥ್ಯದ ಎದುರುಗಡೆಯಲ್ಲಿ ಸೋತು ಬಿಟ್ಟಿದ್ದಾರೆ. ಅಷ್ಟು ಅದ್ಭುತವಾದ ಸಾಮರ್ಥ್ಯ ಇವರದ್ದು ಅಂತ ಹೇಳ್ತಾ ಇದ್ದಾರೆ. ನಿರಸ್ತ ದೋಷ, ರಾಯರಲ್ಲಿ ಯಾವ ದೋಷಗಳು ಹುಡುಕಿದರೂ ಸಿಗ್ತಾ ಇಲ್ಲ. ನಿರವದ್ಯ ವೇಷ, ಪರಿಶುದ್ಧವಾದ ವೇಷವೂ ಇವರದ್ದಿದೆ. ನಿರವದ್ಯ ವೇಷ. ಪ್ರತ್ಯರ್ಥಿ ಮೂಕತ್ವ ನಿದಾನ ಭಾಷಃ, ಪ್ರತ್ಯರ್ಥಿಗಳನ್ನು ಮೂಕರನ್ನಾಗಿಸುವ ಉಪಾಯಗಳಿಂದ ಕೂಡಿದ ಮಾತುಗಳು ರಾಯರದ್ದು. ವಿದ್ವತ್ ಪರಿಜ್ಞೇಯ ಮಹಾವಿಶೇಷ, ವಿದ್ವಾಂಸರಿಂದ ಮಾತ್ರ ತಿಳಿಯಲು ಯೋಗ್ಯವಾದಂತಹ ಮಾತುಗಳು ಇವರಲ್ಲಿ ಇದೆ. ಇಂತಹ ಅದ್ಭುತವಾದ ಸಾಮರ್ಥ್ಯವುಳ್ಳಂತಹ ರಾಘವೇಂದ್ರ ತೀರ್ಥರನ್ನು ನಾವು ನಮಸ್ಕಾರ ಮಾಡ್ತೇವೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ನಿರಸ್ತ ದೋಷೋ ನಿರವದ್ಯ ವೇಷ ಪ್ರತ್ಯರ್ಥಿ ಮೂಕತ್ವ ನಿದಾನ ಭಾಷಃ ವಿದ್ವತ್ ಪರಿಜ್ಞೇಯ ಮಹಾವಿಶೇಷ ವಾಗ್ವೈಖರಿ ನಿರ್ಜಿತ ಭವ್ಯಶೇಷ ಶ್ರೀ ರಾಘವೇಂದ್ರ ನಹ ಸದಾ ಅವತೋ, ನಮ್ಮನ್ನು ಯಾವಾಗ್ಲೂ ರಕ್ಷಿಸಲಿ ಅಂತ ಕೇಳ್ತಾ ಇದ್ದಾರೆ. ಎಷ್ಟಕ್ಕೆ ಇಂದಿನ ಪಾಠವನ್ನ ಮುಕ್ತಾಯ ಮಾಡೋಣ. ಇದರಲ್ಲಿ ಏನಾದರೂ ಸಂಶಯಗಳಿತ್ತು ಅಂದ್ರೆ ಕೇಳಬಹುದು, ಅವಕಾಶ ಇದೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ.